ಹಾಯ್ ಹಲೋ ನಮಸ್ಕಾರ. ನಾನು ವಿಜಯ್ ವಿಡಿಯೋ ಮೈಕ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಒಂದೇ ದಿನಕ್ಕೆ 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ವಾಚಿಂಗ್ ಟೈಮ್ ಆಗಬೇಕು. ಹೌದು, ಆಗುತ್ತೆ. ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಓಪನ್ ಆಗೋಕ್ಕೆ ರಿಸ್ಟ್ರಿಕ್ಷನ್ಸ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು. ಏನು, 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತೆ 4000 ವಾಚಿಂಗ್ ಅವರ್ ಟೈಮ್ ಆಗಬೇಕು. ಸೊ ಇದನ್ನ ಹೇಗೆ ಮಾಡ್ಕೊಳ್ಳೋದು? ನೀವು ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀರ. ಮಾಡಿದ ಮೇಲೆ ಹೊಸ ಯೂಟ್ಯೂಬರ್ಸ್ಗೆ ಒಂದು ಮೆಸೇಜ್ ಬರುತ್ತೆ ಕೆಲವರಿಂದ. ಸಿಸ್ಟಮ್ ಸಪ್ರೇಟ್ ಇರೋ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಏನು, ನನಗೆ 1000 ರೂಪೀಸ್ ಕೊಡಿ, ನಿಮಗೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚಿಂಗ್ ಔಟ್ ಮಾಡ್ಕೊಡ್ತೀನಿ ಅಂತ. ನೀವು ಆಸೆ ಪಟ್ಟು ಕೊಡ್ತೀರಾ. ಕೆಲವರು ಮೋಸ ಮಾಡ್ತಾರೆ, ಕೆಲವರು ಮಾಡ್ಕೊಡ್ತಾರೆ. ಓಕೆ, ಮಾಡ್ಕೊಡೋರು ಹೇಗೆ ಮಾಡ್ಕೊಡ್ತಾರೆ? ಹೌದು, ಮಾಡ್ಕೊಡ್ತಾರೆ, ನಿಜ ಇದು. ಹೇಗಂದ್ರೆ ಅವ್ರ ಹತ್ರ ತುಂಬಾನೇ ಸಿಸ್ಟಮ್ಸ್ ಇರುತ್ತೆ. ಅದರಲ್ಲಿ ನಿಮ್ಮ ವಿಡಿಯೋನ ಪ್ಲೇ ಮಾಡಿಬಿಟ್ಟು ತುಂಬಾನೇ ವೈರಲ್ ಮಾಡ್ಬೋದು. ಹೌದು, ಇದು ಆಯ್ತು. ನೆಕ್ಸ್ಟ್, ಸಬ್ಸ್ಕ್ರೈಬರ್ಸ್ ತುಂಬಾನೇ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ಅವರು, ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತಾರೆ. ಸೊ ಯೂಟ್ಯೂಬ್ ಅಲ್ಲಿ ಮೇನ್ ಆಗಿ ರಿಸ್ಟ್ರಿಕ್ಷನ್ಸ್ ಇರೋದು ಕಂಪ್ಲೀಟ್ ಆಯ್ತು, ಮಾನಿಟೈಸೇಷನ್ ಓಪನ್ ಆಯ್ತು, ಓಕೆ. ಸೊ ನೆಕ್ಸ್ಟ್ ಏನು, ಅರ್ನ್ ಮಾಡ್ಬೇಕಲ್ವಾ. ಇವರು 1000 ಸಬ್ಸ್ಕ್ರೈಬರ್ಸ್ ಇರೋರು ಸಿಸ್ಟಮ್ ಅಲ್ಲಿ ಮಾಡ್ಕೊಟ್ರು. ಬಟ್ ರಿಯಲ್ ಸಬ್ಸ್ಕ್ರೈಬರ್ಸ್ ಅಲ್ವಲ್ಲ. ನಿಮ್ಮ ವಿಡಿಯೋ ವ್ಯೂಸ್ ಹೇಗೆ ಹೋಗುತ್ತೆ? ಅರ್ನ್ ಮಾಡ್ಬೇಕಂದ್ರೆ ವ್ಯೂಸ್ ಇರಬೇಕು ವಿಡಿಯೋಸ್ಗೆ. ಏನು, 100 ವ್ಯೂಸ್ ಇದ್ರೆ ಅಂದ್ರೆ 100 ವ್ಯೂಸ್ ಇದ್ರೆ 1 ರೂಪಾಯಿನೂ ಬರಲ್ಲ, ಪೈಸೆನೂ ಬರಲ್ಲ. ಅದಕ್ಕಿಂತ ಜಾಸ್ತಿ ಇರಬೇಕು. ಕೆಲವರು ತುಂಬಾನೇ ಮಾನಿಟೈಸೇಷನ್ ಓಪನ್ ಆದ್ಮೇಲೆ 8,000ದಿಂದ ಲಕ್ಷ ಗಟ್ಟಲೆ ದುಡಿಯೋರು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ. ಇವೆಲ್ಲ ಆಗುತ್ತೆ, ಬಟ್ ಇದನ್ನ ಮಾಡ್ಕೋಬೇಡಿ. ಯಾಕಂದ್ರೆ ಫೇಕ್ ಆಗುತ್ತೆ, ಮತ್ತೆ ಸುಮ್ಮನೆ ಅರ್ನಿಂಗ್ ಲೆವೆಲ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಅರ್ನ್ ಮಾಡೋಕ್ ಆಗೋದಿಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತ ಅಂದ್ರೆ, ಸೊ ಅದನ್ನ ಮಾಡ್ಕೊಂಡು ನೀವು ಮುಂದೆ ಹೋಗಿ ನಿಮ್ ಚಾನಲ್ ಸ್ವಲ್ಪ ಬೆಳೆಯುತ್ತೆ ಅನ್ಕೊಳ್ಳಿ. ಸೊ ಅವ್ರೇನ್ ಮಾಡ್ತಾರೆ, ಚಾನಲ್ ಬೆಳೆದ ಮೇಲೆ ಯೂಟ್ಯೂಬ್ ಚಾನಲ್ ಅವ್ರು ಏನ್ ಮಾಡ್ತಾರೆ, ಯೂಟ್ಯೂಬ್ ಅವರು ನಿಮ್ ಅಕೌಂಟ್ ನ ಚೆಕ್ ಮಾಡ್ತಾರೆ. ಏನಾದ್ರು ಫೇಕ್ ಇದ್ರೆ ವಿಡಿಯೋನ ರಿಮೂವ್ ಮಾಡ್ತಾರೆ. ಟೈಮ್ ಬಂದ್ರೆ ನಿಮ್ ಅಕೌಂಟ್ ಡಿಲೀಟ್ ಮಾಡ್ಬಿಡ್ತಾರೆ. ಹೌದು, ನಂದು ಅಕೌಂಟ್, ಹಳೆ ಅಕೌಂಟ್, ಓಲ್ಡ್ ಅಕೌಂಟ್ ಇದೇ ರೀತಿ ಡಿಲೀಟ್ ಆಯ್ತು. ಹಾಗೆ ನಿಮಗೆ ಹೇಳಕ್ಕೆ ಸಖತ್ ಬೇಜಾರಾಗುತ್ತೆ ನನಗೆ. ಅದಕ್ಕೆ ನೀವು ಹೀಗೆ ಮಾಡ್ಕೋಬೇಡಿ ಅಂತ ಹೇಳ್ತಿರೋದು. ದಯವಿಟ್ಟು ಚಿಕ್ಕದಿಂದ ದೊಡ್ಡದಕ್ಕೆ ಬೆಳೆಯೋಕೆ ಟ್ರೈ ಮಾಡಿ. ಒಳ್ಳೊಳ್ಳೆ ವಿಡಿಯೋ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡೋದಿರ್ಬೋದು. ಲೇಟ್ ಆಗುತ್ತೆ, ಏನೂ ಆಗಲ್ಲ. ಜಲ್ದಿ ಬೆಳಿಬೇಕಂದ್ರೆ ಸಾಧ್ಯನೇ ಇಲ್ಲ, ಲೇಟ್ ಆಗುತ್ತೆ. ಚೆನ್ನಾಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ, ಒಳ್ಳೊಳ್ಳೆ ಕಂಟೆಂಟ್ ನ ಮಾಡ್ತಾ ಹೋಗಿ, ಹ್ಯಾಶ್ ಟ್ಯಾಗ್ಸ್ ನ ಕರೆಕ್ಟ್ ಆಗಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ವಿಡಿಯೋ ರೀಚ್ ಆಗುತ್ತೆ, ಮತ್ತೆ ಒಂದು ಲೆವೆಲಿಗೆ ಬಂದು ನಿಲ್ಲುತ್ತೆ. ನೀವು ಅರ್ನ್ ಮಾಡ್ಬೋದು. ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ವಿಡಿಯೋ ಪೋಸ್ಟ್ ಮಾಡೋದು, ಮತ್ತೆ ಯಾವ್ದ್ರಲ್ಲಿ ಮಾಡೋದು, ಮತ್ತೆ ಹ್ಯಾಶ್ ಟ್ಯಾಗ್ಸ್ ನ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ.